ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಇಂದಿನ ಸಂಚಿಕೆಯಲ್ಲಿ ಕೋರ್ಟ್ನಲ್ಲಿ ನಡೆದ ಅವಮಾನದಿಂದ ರೊಚ್ಚಿಗೆದ್ದ ಶಾಂತಿ ಸತ್ಯ ಹೇಳು ಅಂತ ತನ್ನ ಮಗ ಮನೋಜನನ್ನೇ ಅಟ್ಟಾಡಿಸಿಕೊಂಡು ಹೋಗಿ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಮತ್ತೊಂದೆಡೆ ರವಿ ಮತ್ತು ನೀತು ಫೋಟೋ ನೋಡಿ ಶ್ರುತಿ ತೀವ್ರ ಆಕ್ರೋಶಗೊಂಡಿದ್ದಾಳೆ. ಸಂಚಿಕೆ ಆರಂಭದಲ್ಲಿ ಕೋರ್ಟ್ನಲ್ಲಿ ಮನೋಜ ತನಗೆ ರೋಹಿಣಿನೇ ಕಲ್ಯಾಣಿ ಅಂತ ಮತ್ತು ಕ್ರಿಶ್ ಅವಳ ಮಗ ಅಂತ ಗೊತ್ತಿತ್ತು ಎಂದು ಸುಳ್ಳು ಹೇಳಿದ್ದರಿಂದ ಶಾಂತಿ ತೀವ್ರವಾಗಿ ನೊಂದುಕೊಳ್ತಾಳೆ. ಅಡುಗೆ ಮನೆಗೆ ಹೋಗಿ ದೋಸೆ ಮುಗುಚುವ ಕೈಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಬಂದು, ಮನೋಜ, ನಿನಗೆ ಇವತ್ತು ಬರೆ ಹಾಕ್ತೀನಿ ಇರು ಎಂದು ಅವನನ್ನು ಅಟ್ಟಾಡಿಸಿಕೊಂಡು ಹೋಗ್ತಾಳೆ. ಮನೆಯವರೆಲ್ಲ ಓಡಿ ಬಂದು ತಡೆದಾಗ, ಕೋರ್ಟ್ನಲ್ಲಿ ಅಷ್ಟೊಂದು ಜನರ ಮುಂದೆ ನನಗೆ ಅವಮಾನ ಮಾಡಿದೆಯಲ್ಲೋ, ನಿನಗೆ ಅವಳು ಕಲ್ಯಾಣಿ ಅಂತ ಮೊದಲೇ ಗೊತ್ತಿತ್ತಾ ಬೊಗಳು ಎಂದು ರೇಗಾಡ್ತಾಳೆ. ಮನೋಜ ತನಗೆ ಏನೂ ಗೊತ್ತಿಲ್ಲ ಎಂದು ಅಮ್ಮನ ಮೇಲೆ ಆಣೆ ಮಾಡಿದರೂ ಶಾಂತಿ ನಂಬುವುದಿಲ್ಲ. ಸೂರ್ಯ ಕೂಡ ಮನೋಜನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾನೆ. ಕೊನೆಗೆ ರಂಗನಾಥ್ ಅವರು ಬಂದು ದೋಸೆ ಮುಗಿಸುವ ಕೈಯನ್ನು ಕಿತ್ಕೊಂಡು ಶಾಂತಿಯನ್ನು ಸಮಾಧಾನ ಮಾಡ್ತಾರೆ. ನಂತರ ರಂಗನಾಥ್ ಅವರು, ನಿನಗೆ ಡೈವರ್ಸ್ ಸಿಗಬೇಕೋ ಬೇಡವೋ ಸತ್ಯ ಹೇಳು ಎಂದಾಗ ಮನೋಜ ತನಗೆ ನಿಜವಾಗಿಯೂ ಏನೂ ಗೊತ್ತಿರಲಿಲ್ಲ ಎಂದು ಅಪ್ಪ ಅಮ್ಮನ ಮೇಲೆ ಆಣೆ ಮಾಡ್ತಾನೆ. ರೋಹಿಣಿ ತನಗೆ ದವಾಬದಿ ಹಾಕಿ ನಾಟಕ ಆಡಿದ ಎಲ್ಲ ವಿಷಯವನ್ನು ಮನೋಜ ಮನೆಯವರಿಗೆ ತಿಳಿಸ್ತಾನೆ. ಆಗ ಶಾಂತಿ, ಅವಳು ಅಷ್ಟೊಂದು ನಾಟಕ ಮಾಡಿದರೂ ನಿನಗೆ ಗೊತ್ತಾಗಲಿಲ್ಲವೇನೋ ಪೆಂಗ ಎಂದು ಬೈತಾಳೆ. ರೋಹಿಣಿ ಹೇಳುತ್ತಿರುವುದು ಸುಳ್ಳು ಎಂದು ಕೋರ್ಟ್ಗೆ ಸಾಬೀತುಪಡಿಸಲು ಶ್ರುತಿ ಒಂದು ಅದ್ಭುತ ಐಡಿಯಾ ಕೊಡುತ್ತಾಳೆ. ಮನೋಜನ ಕೈಯಿಂದ ರೋಹಿಣಿಗೆ ಫೋನ್ ಮಾಡಿಸಿ ಅವಳು ಸತ್ಯ ಒಪ್ಪಿಕೊಳ್ಳುವಂತೆ ಮಾತು ಆಡಿಸಿ ಅದನ್ನು ರೆಕಾರ್ಡ್ ಮಾಡಲು ಪ್ಲ್ಯಾನ್ ಮಾಡ್ತಾಳೆ. ಮನೋಜ ಸ್ಪೀಕರ್ ಆನ್ ಮಾಡಿ ರೋಹಿಣಿಗೆ ಫೋನ್ ಮಾಡಿದಾಗ ರೋಹಿಣಿ ತುಂಬ ಚಾಣಾಕ್ಷತನದಿಂದ ನಾಟಕ ಆಡುತ್ತಾ, ನಿಮ್ಮ ಮನೆಯವರಿಗೆಲ್ಲ ಮೊದಲೇ ಸತ್ಯ ಗೊತ್ತಿತ್ತು, ನಿಮ್ಮ ಅಮ್ಮ ದುಡ್ಡಿನ ಆಸೆಗೆ ನಮ್ಮನ್ನು ದೂರ ಮಾಡುತ್ತಿದ್ದಾರೆ ಎಂದು ಉಲ್ಟಾ ಮಾತನಾಡ್ತಾಳೆ. ಇದನ್ನು ಕೇಳಿ ತಡೆಯಲಾರದ ಶಾಂತಿ ಮಧ್ಯದಲ್ಲೇ ಬಾಯಿ ಹಾಕಿ ರೋಹಿಣಿಗೆ ಬೈಯಲು ಶುರು ಮಾಡ್ತಾಳೆ. ಆಗ ರೋಹಿಣಿ, ಗಂಡ ಹೆಂಡತಿ ಮಾತನಾಡುವಾಗ ಕದ್ದು ಕೇಳಲು ನಾಚಿಕೆಯಾಗಲ್ವಾ ಅತ್ತೆ, ನನ್ನ ಮನೋಜನನ್ನು ನನಗೆ ವಾಪಸ್ ಕೊಟ್ಟು ಬಿಡಿ ಎಂದು ಶಾಂತಿಯನ್ನು ಕೆಣಕ್ತಾಳೆ. ಇದರಿಂದ ವಿಪರೀತ ಕೋಪಗೊಂಡ ಶಾಂತಿ ಓಡಿ ಹೋಗಿ ಚಪ್ಪಲಿ ತಂದು ಫೋನಿಗೆ ಜೋರಾಗಿ ಹೊಡೆಯಲು ಶುರು ಮಾಡ್ತಾಳೆ. ರೋಹಿಣಿ ತುಂಬನೇ ಹುಷಾರಾಗಿ ತಾನು ರೆಕಾರ್ಡ್ ಮಾಡಿಕೊಳ್ಳುತ್ತಾ ಶಾಂತಿಯನ್ನು ಮತ್ತಷ್ಟು ಟ್ರಿಗರ್ ಮಾಡುತ್ತಾಳೆ. ಕೊನೆಗೆ ರೋಹಿಣಿ ತುಂಬನೇ ಹುಷಾರಾಗಿ ತಾನು ರೆಕಾರ್ಡ್ ಮಾಡಿಕೊಳ್ಳುತ್ತಾ ಶಾಂತಿಯನ್ನು ಮತ್ತಷ್ಟು ಟ್ರಿಗರ್ ಮಾಡ್ತಾಳೆ. ಕೊನೆಗೆ ರಂಗನಾಥ್ ಫೋನ್ ಕಟ್ ಮಾಡ್ತಾರೆ. ಶ್ರುತಿ ಮತ್ತು ಮೀನಾ, ಅತ್ತೆ, ನೀವು ಕೋಪದಲ್ಲಿ ಮಧ್ಯೆ ಬಂದು ರೆಕಾರ್ಡಿಂಗ್ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ರಿ, ಅವಳು ಇದನ್ನೇ ಕೋರ್ಟ್ನಲ್ಲಿ ನಮಗೆ ಉಲ್ಟಾ ಪ್ರೂಫ್ ಆಗಿ ಬಳಸಿಕೊಳ್ತಾಳೆ ಎಂದು ಬೇಜಾರು ಮಾಡಿಕೊಳ್ತಾರೆ. ಇತ್ತ ಸೂರ್ಯ ಮೀನಾ ಮಾತನಾಡಿಕೊಳ್ಳುವಾಗ ಮೀನಂಗೆ ಮ್ಯಾನೇಜರ್ನಿಂದ ಫೋನ್ ಬರುತ್ತದೆ. ವಿಶಾಲಾಕ್ಷಿ ಕಾಂಪಿಟೇಷನ್ನಿಂದ ಹಿಂದೆ ಸರಿದ ಕಾರಣ ಅಪಾರ್ಟ್ಮೆಂಟಿನ ಹೂವಿನ ಕಾಂಟ್ರಾಕ್ಟ್ ಮೀನಾಗೆ ಸಿಕ್ಕಿದೆ ಎಂಬ ದೊಡ್ಡ ಶುಭ ಸಮಾಚಾರ ಸಿಗುತ್ತದೆ. ಮೀನಾ ಮತ್ತು ಸೂರ್ಯ ಖುಷಿಯಿಂದ ತಬ್ಬಿಕೊಳ್ತಾರೆ. ಮನೆಯವರಿಗೆ ಈ ವಿಷಯ ಹೇಳಿದಾಗ ರಂಗನಾಥ ಖುಷಿಪಡುತ್ತಾರೆ. ಆದರೆ ಶಾಂತಿ ಮತ್ತು ಮನೋಜ ಹೊಟ್ಟೆ ಕಿಚ್ಚಿನಿಂದ ಎಂದಿನಂತೆ ಮೀನಾಳಿಗೆ ಶಾಪ ಹಾಕ್ತಾರೆ. ಅಷ್ಟರಲ್ಲೇ ಶ್ರುತಿ ಕೋಣೆಯಿಂದ ತೀವ್ರವಾಗಿ ಅಳುತ್ತಾ ಆಚೆ ಬರುತ್ತಾಳೆ. ಮೀನಾ ಮತ್ತು ಸೂರ್ಯ ಕಾರಣ ಕೇಳಿದಾಗ ಶ್ರುತಿ ತನ್ನ ಮೊಬೈಲ್ ತೋರಿಸ್ತಾಳೆ. ಅದರಲ್ಲಿ ರವಿ ಮತ್ತು ನೀತು ಇಬ್ಬರು ಜೊತೆಯಾಗಿ ಕ್ಲೋಸ್ ಆಗಿ ನಿಂತಿರುವ ಫೋಟೋ ಇರುತ್ತದೆ. ಅಷ್ಟೇ ಅಲ್ಲದೆ ನೀತು ಆ ಫೋಟೋ ಕೆಳಗೆ, ನನ್ನ ಪ್ರೀತಿ ನಿನ್ನ ಮೇಲೆ ಶುರುವಾಗಿದೆ ರವಿ ಎಂದು ಹಾರ್ಟ್ ಸಿಂಪಲ್ ಹಾಕಿ ಪೋಸ್ಟ್ ಮಾಡಿರುತ್ತಾಳೆ. ಇದನ್ನು ಕಂಡು ಇಡೀ ಕುಟುಂಬಕ್ಕೆ ಶಾಕ್ ಆಗುತ್ತದೆ. ಮನೋಜ ರವಿಗೆ ಅಫೇರ್ ಇದೆ ಎಂದು ಚುಚ್ಚಿ ಮಾತನಾಡಿದಾಗ ಸೂರ್ಯ ಅವನಿಗೆ ಬೈತಾನೆ. ಶ್ರುತಿ ತೀವ್ರವಾಗಿ ನೊಂದುಕೊಂಡು, ನಾನು ಮೊದಲೇ ರವಿಗೆ ಈ ರೆಸ್ಟೋರೆಂಟ್ ಬಿಡಲು ಹೇಳಿದ್ದೆ, ಇನ್ಮೇಲೆ ನಾನು ಸುಮ್ಮನಿರೋಲ್ಲ, ಅವಳಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಎಂದು ಕೋಪದಿಂದ ನೀತಾಳನ್ನು ಕೇಳಲು ಅಲ್ಲಿಂದ ಹೊರಡುತ್ತಾಳೆ. ಶಾಂತಿ ಈ ಎಲ್ಲ ತಪ್ಪುಗಳಿಗೆ ಮೀನಾ ಮತ್ತು ಸೂರ್ಯನೇ ಕಾರಣ ಎಂದು ಬೈತಾಳೆ. ರಂಗನಾಥ್ ಬುದ್ಧಿ ಹೇಳಿ ಸೂರ್ಯ ಮತ್ತು ಮೀನಾಳನ್ನು ಶ್ರುತಿ ಹಿಂದೆ ಕಳಿಸ್ತಾರೆ. ರೋಹಿಣಿ ತಾನು ಹೂಡಿದ ಬಲೆಯಲ್ಲಿ ಮನೆಯವರೆಲ್ಲ ಬಿದ್ದಿದ್ದಕ್ಕೆ ಖುಷಿ ಪಡ್ತಾಳೆ. ಇಲ್ಲಿಗೆ ಈ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನು ಬದಲಾವಣೆ ಆಗತ್ತೆ ಮತ್ತು ಶ್ರುತಿ ಅವ್ರ ಗಂಡನ ಹೇಗೆ ಕಾಪಾಡ್ಕೊತಾಳೆ, ಹಾಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಶ್ರುತಿಗೆ ಹೇಗೆ ಸಹಾಯ ಮಾಡ್ತಾರೆ, ರವಿನ ಹೇಗೆ ಕಾಪಾಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಈ ಕಡೆ ರೋಹಿಣಿಗೆ ಬುದ್ಧಿ ಕಲಿಸ್ತಾರಾ, ಮುಂದಿನ ಸಂಚಿಕೆಯಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಒಂದಾಗ್ತಾರಾ ಅಥವಾ ಇಬ್ಬರಿಗೂ ಡೈವರ್ಸ್ ಕೊಡ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.